ಗರ್ಭ ಸಂಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಕಳೆದ ಕೆಲವು ಸಂಚಿಕೆಗಳಲ್ಲಿ ಗರ್ಭ ಸಂಸ್ಕಾರ ಕಾರ್ಯಕ್ರಮದಲ್ಲಿ ಅನೇಕ ಉಪಯುಕ್ತಕರವಾದಂತಹ ಮಾಹಿತಿಯನ್ನ ನೀವೆಲ್ಲರೂ ಪಡ್ಕೊಳ್ತಿದ್ದೀರಾ. ಯಾವ ವಿಧಾನವಾಗಿ ನಮ್ಮ ದೇಹ, ಮನಸ್ಸು, ಆಲೋಚನೆ ಇವೆಲ್ಲವನ್ನ ನಾವು ಹೇಗೆ ಸರಿದೂಗಿಸಿಕೊಂಡು ಹೋಗಬೇಕು, ನಮ್ಮ ಆರೈಕೆ, ನಮ್ಮ ವಿಚಾರಗಳು, ನಮ್ಮ ಆಲೋಚನೆ ಎಲ್ಲವೂ ಯಾವ ರೀತಿ ಇರಬೇಕು ಅನ್ನೋದನ್ನ ತಿಳ್ಕೊಂಡಿದ್ದೀವಿ. ಈ ದಿನದ ಗರ್ಭ ಸಂಸ್ಕಾರ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರೀ ಹಾಗೂ ಕನ್ಸೆಪ್ಷನ್ ಹಾಗೂ ಪೋಸ್ಟ್ ಕನ್ಸೆಪ್ಷನ್ ಯಾವ ವಿಧಾನವಾದಂತಹ ಒಂದು ಮುನ್ನೆಚ್ಚರಿಕೆಗಳನ್ನ ವಹಿಸಬೇಕು, ಕಾಲೋಚಿತವಾದಂತಹ ಮಾಹಿತಿಗಾಗಿ ಹಾಗೂ ಆರೈಕೆಗಾಗಿ ವೈದ್ಯರ ಬಳಿ ತಪಾಸಣೆಗೆ ಹೇಗೆ ಸೂಕ್ತವಾದಂತಹ ಮಾಹಿತಿಯನ್ನ ಹಾಗೂ ಅವೇರ್ನೆಸ್ನ ಪಡ್ಕೊಳ್ಳಿಕ್ಕೆ ಹೋಗಬೇಕು ಅನ್ನೋದ್ರ ಕುರಿತಾಗಿ ಸಮಗ್ರ ಮಾಹಿತಿಯನ್ನ ಒದಗಿಸಿಕೊಡಲಿದ್ದಾರೆ ಖ್ಯಾತ ಆಯುರ್ವೇದ ತಜ್ಞರು ಡಾಕ್ಟರ್ ಸನ್ಮತಿ ಪಿ ರಾವ್ ಅವರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ನಮಸ್ತೆ ಡಾಕ್ಟರ್. ಈಗ ನಾವು ಕಳೆದ ಕೆಲವು ಸಂಚಿಕೆಗಳಲ್ಲೂ ನೋಡಿದ್ವಿ, ನಮ್ಮ ದೇಹ ಒಂದು ಅವಯವಗಳ ರಚನೆ ಹೇಗಿರುತ್ತೆ, ನಮ್ಮ ಪಂಚ ಪ್ರಾಣಗಳು ಯಾವ ವಿಧಾನವಾಗಿ ಕೆಲಸ ಮಾಡುತ್ತೆ, ಸಪ್ತಧಾತುಗಳ ಒಂದು ಕಾರ್ಯವೈಖರಿ ಹೇಗಿರುತ್ತೆ, ನಾವು ಹೇಗೆ ನಮ್ಮನ್ನು ನಾವು ಪ್ರಿಪೇರ್ಡ್ ಆಗಿ ಇಟ್ಟುಕೊಳ್ಳಬೇಕು ಗರ್ಭ ಸಂಸ್ಕಾರ ಇದಕ್ಕಾಗಿ ಅನ್ನೋದನ್ನ, ದೇಹದ ಫರ್ಟಿಲಿಟಿ ಇಶ್ಯೂಸ್ ಏನೇ ಇದ್ರೂ ಯಾವ ವಿಧಾನವಾಗಿ ಅದಕ್ಕೆ ಸೂಕ್ತ ಮಾರ್ಗದರ್ಶನದೊಂದಿಗೆ ನಾವು ಸರಿತೂಗಿಸ್ಕೊಂಡು ಹೋಗ್ಬೋದು ದೇಹವನ್ನು ಅನ್ನೋದನ್ನು ತಿಳಿಸ್ಕೊಟ್ರಿ. ಇಂದು ಕನ್ಸೆಪ್ಷನ್ ಅಂದರೆ ಏನು, ಇದಕ್ಕೂ ಕೂಡ ಕೌನ್ಸಿಲಿಂಗ್ ಇದೆಯಾ? ಈಗ ಪ್ರಿಮೆರೈಟಲ್ ಕೌನ್ಸಿಲಿಂಗ್ ಇರೋ ಹಾಗೆ ಪ್ರೀ ಕನ್ಸೆಪ್ಷನ್ ಏನಾದರೂ ಕೌನ್ಸಿಲಿಂಗ್ ಅನ್ನೋದು ಇದೆಯಾ? ಇದು ಯಾವ ಸಮಯಕ್ಕೆ ನಾವು ವೈದ್ಯರ ಬಳಿ ಬರಬೇಕು, ನಿಮ್ಮ ಬಳಿ ಈ ಒಂದು ಮಾಹಿತಿಯನ್ನು ತಿಳಿಸ್ತೀವಿ. ಡೆಫಿನೆಟ್ಲಿ. ಇವಾಗ ಈ ಒಂದು ಮೆರೈಟಲ್ ಅಥವಾ ಮೆರೈಟಲ್ ಕೌನ್ಸಿಲಿಂಗ್ ಏನಿರುತ್ತಲ್ಲ, ಅವಾಗ ಆ ಒಂದು ಜಾಗೃತಿಯಲ್ಲೇ ನಾವು ಕೆಲವು ಫರ್ಟಿಲಿಟಿಗೆ ಸಂಬಂಧಪಟ್ಟಿರೋದು, ಹಾಗೆ ಕನ್ಸೀವ್ ಆಗಬೇಕು ಅಂತ ಇರೋರಿಗೆ ಏನೇನು ಮಾಹಿತಿ ಬೇಕೋ ಅವಾಗ ಅದನ್ನು ತಿಳಿಸ್ಕೊಟ್ಟಿರ್ತೀವಿ. ಜೊತೆಗೆ ಇದರಲ್ಲಿ ಕೆಲವು ವಿಚಾರಗಳು ಅವರಿಗೆ ಬೇಕಾಗತ್ತೆ. ಕೆಲವರಿಗೆ ಏನಾದರೂ ತೊಂದರೆಗಳಿದ್ದರೆ, ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಅಥವಾ ಗಂಡಸರಲ್ಲೂ ಅಷ್ಟೇ, ಅವರ ಒಂದು ತೊಂದರೆಗಳು, ಪೀರಿಯಡ್ಸ್ ಇರೆಗ್ಯುಲರ್ ಆಗಿರೋದು ಅಥವಾ ಥೈರಾಯ್ಡ್, ಅದಕ್ಕೆ ಕೆಲವು ಔಷಧಿಗಳನ್ನು ನಾವು ಕೊಟ್ಟಿರ್ತೀವಿ. ಸೊ ಅದನ್ನು ಸರಿಪಡಿಸೋಕ್ಕೆ, ಹಾಗೆ ಅದು ಮತ್ತೆ ಅದರದ್ದು ಯಾವುದೇ ರೀತಿಯಲ್ಲಿ ಆ ಒಂದು ತೊಂದರೆ ಈ ಒಂದು ಫರ್ಟಿಲಿಟಿಗಾಗಲಿ ಅಥವಾ ಕನ್ಸೆಪ್ಷನ್ಗಾಗಲಿ ಬರದೇ ಇರೋ ಥರ, ಸೊ ಆ ಒಂದು ಚಿಕಿತ್ಸೆಗಳಾಗಿರ್ಬೋದು, ಔಷಧಿಗಳಾಗಿರ್ಬೋದು, ಅದನ್ನು ಅವರು ತಗೊಳ್ತಿರ್ತಾರೆ. ಜೊತೆಗೆ ಅವರು ಇದನ್ನ ಕನ್ಸೆಪ್ಷನ್ಗೆ ಏನು ಮಾಹಿತಿ ಪಡಿಬೇಕೋ ಅವಾಗ ಕೆಲವು ಸೂಕ್ಷ್ಮವಾಗಿರೋ ವಿಚಾರಗಳನ್ನು ತಿಳಿಸ್ಕೊಳ್ಬೇಕಾಗತ್ತೆ. ಅದನ್ನು ನಾವು ಹೇಳಿರ್ತೀವಿ. ಕೆಲವುದು ಇವಾಗ ನಾವು ಒಂದು ಮೀಡಿಯಾಲಿ ನಾವು ಕೆಲವು ವಿಚಾರಗಳು ಯಾವ್ದಿರುತ್ತೆ ಅಂದರೆ ಹೇಳ್ಬೋದು ಅನ್ನೋ ಥರದ್ದಿರೋದು, ಒಂದು ತಗೊಳ್ಬೇಕಾಗಿರುವಂಥ ಒಂದು ಆಹಾರ. ಸೊ ನಾನು ಹಿಂದಿನ ಒಂದು ಎಪಿಸೋಡ್ಸಲ್ಲಿ ಹೇಳಿರೋ ಥರ ತಗೊಳ್ಳುವಂಥ ಒಂದು ಆಹಾರ ಏನಿರುತ್ತೆ, ಫಾರ್ ಬೋತ್ ದ ಕಪಲ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ಜಸ್ಟ್ ಪ್ಲೇನ್ ಆಗಿರೋ ಒಂದು ನೀರೇ ಇರ್ಬೋದು. ಸೊ ಅವರು ತಗೊಳ್ಳುವಂಥ ಒಂದು ಇವಾಗ ನೀರು ಎಲ್ಲರಿಗೂ ಗೊತ್ತು, ತುಂಬಾ ಇಂಪಾರ್ಟೆಂಟ್ ಆಗಿರ್ಬೋದು. ಒಳ್ಳೆ ಮೀಡಿಯಾ ಇದು, ದೇಹದಲ್ಲಿ ಒಂದು ಬ್ಯಾಲೆನ್ಸ್ ತರಕ್ಕೆ ಸಹಾಯ ಮಾಡುತ್ತೆ. ನಮ್ಮ ಎಲ್ಲ ಟ್ರಾನ್ಸ್ಪೋರ್ಟಿಗೆ, ದೇಹದಲ್ಲಿರ್ತಕ್ಕಂಥ ನ್ಯೂಟ್ರಿಷನಲ್ ಟ್ರಾನ್ಸ್ಪೋರ್ಟಿಗೆ ಸಹಾಯ ಮಾಡುತ್ತೆ, ಇದೆಲ್ಲರಿಗೂ ಗೊತ್ತಿದೆ. ಆಯುರ್ವೇದದಲ್ಲಿ ಇನ್ನೂ ಒಂದು ಸ್ವಲ್ಪ ಡೀಪರ್ ಆಗಿ ನೀರಿನ ಒಂದು ಕೆಲವು ವಿಚಾರಗಳನ್ನ ಹೇಳಬೇಕು ಅಂದಾಗ, ನಾವು ಒಂದು ಬೆಳ್ಳಿ ಪಾತ್ರೆಯಲ್ಲಿ ಇರ್ತಕ್ಕಂಥ ನೀರನ್ನ ಸೇವನೆ ಮಾಡೋದು, ಅಥವಾ ಒಂದು ಯಾವ್ದಾರೋ ಒಂದು ಗೋಲ್ಡ್ನ ಪ್ಯೂರಿಫೈ ಮಾಡ್ತಿರೋದು, ಒಂದು ಶೋಧನ ಮಾಡ್ತಕ್ಕಂಥದ್ದು ಗೋಲ್ಡನ್ನ ನೀರಿನಲ್ಲಿ ಒಂದು ಸ್ವಲ್ಪ ಹೊತ್ತು ಇಟ್ಟು ಆ ನೀರನ್ನ ಕನ್ಸ್ಯೂಮ್ ಮಾಡ್ತಕ್ಕಂಥದ್ದು, ಅಂದರೆ ಅದನ್ನ ತೆಗೆದುಬಿಟ್ಟು ಆಮೇಲೆ ಆ ನೀರನ್ನ ತಗೊಳ್ಳೋದು. ಸೊ ಇದ್ರದ್ದೆಲ್ಲ ಕೆಲವುದು ಬೆನಿಫಿಟ್ಸ್ ಇದೆ. ಸೊ ಇದ್ರದ ಬಗ್ಗೆ ನಾವು, ಅಥವಾ ಹಾಲಿನ ಒಂದು ಸೇವನೆ ಆಗಿರ್ಬೋದು, ಯಾವ ರೀತಿ ಅವರು ಹಾಲನ್ನು ತಗೊಳ್ಬೇಕು. ಹಾಲು ಎಲ್ರಿಗೂ ಗೊತ್ತಿದೆ, ಅಯರ್ನ್ ರಿಚ್ ಫುಡ್, ಕ್ಯಾಲ್ಶಿಯಂ ರಿಚ್ ಫುಡ್. ಆದರೆ ಇದು ಸಪ್ತಧಾತುಗಳಿಗೂ ಸಾಕಷ್ಟು ಮಟ್ಟಿಗೆ ಸಹಾಯ ಮಾಡ್ತಕ್ಕಂಥದ್ದು. ಇದು ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜ, ಶುಕ್ರ, ಈ ಎಲ್ಲ ಧಾತುಗಳಿಗೆ ಪೋಷಣೆಯನ್ನು ಕೊಡ್ತಕ್ಕಂಥದ್ದು ಹಾಲು. ಸೊ ಇದರಿಂದ ಕೆಲವು ಔಷಧಿಗಳನ್ನು ಮಾಡಿ ಅದನ್ನು ಸೇವನೆ ದಿನನಿತ್ಯವಾಗಿ, ಇವಾಗ ನಾನು ಹೇಳ್ತಿದ್ದೆ ನಿಮಗೆ ಋತುಕ್ಷೇತ್ರ, ಅಂಬು, ಬೀಜ ಅಂತ ಈ 4 ಫ್ಯಾಕ್ಟರ್ಸ್ ಅಲ್ಲಿ ಅಂಬು ಅಂತ ಹೇಳ್ತೀವಿ, ನ್ಯೂಟ್ರಿಷನ್. ಇವಾಗ ಒಂದು ಆರ್ಗನ್ ಫಂಕ್ಷನಿಂಗಾಗಲಿ ಅಥವಾ ಫಾರ್ ದ ವೆಲ್ನೆಸ್ ಆಫ್ ಇಟ್ ಕೆಲವು ನ್ಯೂಟ್ರಿಷನ್ನ ನಮಗೆ ಬೇಕಾಗತ್ತೆ. ಸೊ ಅದರಲ್ಲಿ ಈ ಹಾಲಿಂದ ಒಂದು ಮಹಿಮೆ ಏನಿದೆ, ಅದು ನಮ್ಮ ಒಂದು ಮೆಮೊರಿ ಎನ್ಹ್ಯಾನ್ಸಿಂಗ್ ಸಹಾಯ ಮಾಡುತ್ತೆ. ಇಟ್ ಆಲ್ಸೋ ಇನ್ಫ್ಲೂಯೆನ್ಸಸ್ ಏನಾದರೂ ಗ್ಯಾಸ್ಟ್ರಿಕ್ ಟ್ರಬಲ್ ಇದ್ದಾಗ ಕೂಡ ಸಹಾಯ ಮಾಡುತ್ತೆ. ಹಾಗೆ ಈ ಫರ್ಟಿಲಿಟಿ ಇಶ್ಯೂಸ್ ಅಥವಾ ಫರ್ಟಿಲಿಟಿನ ಎನ್ಹ್ಯಾನ್ಸ್ ಮಾಡೋಕ್ಕೆ ಹಾಲು ಸಹಾಯ ಮಾಡುತ್ತೆ. ಅದ್ರ ಜೊತೆ ಇರ್ತಕ್ಕಂಥದ್ದು ತುಪ್ಪ, ಬೆಣ್ಣೆ, ಮೊಸರು, ಹಾಲಿಂದು ಪದಾರ್ಥಗಳು ಬೇಸಿಕಲಿ ಇದು ಶುಕ್ರಧಾತುಗೂ ಇನ್ಫ್ಲುಯೆನ್ಸ್ ಮಾಡುತ್ತೆ. ಹಾಗೆ ಒಂದು ಫರ್ಟಿಲಿಟಿ, ಒಂದು ಎನ್ವಿರಾನ್ಮೆಂಟ್, ಯೂಟ್ರಸ್ಗೆ ಏನು ಬೇಕೋ ಆ ಎನ್ವಿರಾನ್ಮೆಂಟ್ನ ತರಿಸೋಕ್ಕೆ ಸಹಾಯ ಮಾಡುತ್ತೆ. ಇದು ಹೆಣ್ಮಕ್ಳಿಗೂ ಒಳ್ಳೆಯದು. ಸೊ ಅದು ಒಂದಾದರೆ ಹಾಲಿಂದು ಒಂದು ಈ ಥರ ಸೇವನೆ ಮಾಡೋದಾಗಿರ್ಬೋದು.
ಜೊತೆಗೆ ಇರ್ತಕ್ಕಂಥದ್ದು ಕೆಲವು ಅದು ಅಲ್ಲದೆ ಕೆಲವು ಆಹಾರ ಫುಡ್ಸ್ ಎಲ್ಲ ಎಸ್ಪೆಷಲಿ ಈ ಲೌಕಿ ಅಥವಾ ಬಾಟಲ್ ಗಾರ್ಡ್ ಏನ್ ಹೇಳ್ತೀವಿ, ಸೋರೆಕಾಯಿ, ಕುಂಬಳಕಾಯಿ ಆಗಿರ್ಬೋದು, ನೀರಿನ ಅಂಶ ನೀರಿನ ಅಂಶ ಇರ್ತಕ್ಕಂಥ ಆಹಾರ ಪದಾರ್ಥಗಳು, ಇದು ಮಸಲ್ ಒಂದು ಹೆಲ್ತ್ ನ ಮೇಂಟೈನ್ ಮಾಡ್ತಕ್ಕಂಥದ್ದು. ಇಟ್ ಇಸ್ ವೆರಿ ಗುಡ್ ಫಾರ್ ದ ಬಾಡಿ ಓವರ್ ಆಲ್ ಡೆವಲಪ್ಮೆಂಟ್ಗೆ. ಸೊ ಇವೆಲ್ಲ ಇದರದ್ದು ಒಂದು ಸೇವನೆ ಆಗುತ್ತೆ. ಹಾಗೆ ಫ್ರೂಟ್ಸ್ ಅಲ್ಲಿ ಎಲ್ಲಾ ತರದ ಹಣ್ಣುಗಳು ತುಂಬಾನೇ ಒಳ್ಳೇದು. ಟಿಲ್ ದೇ ನೋ ದೇ ಹ್ಯಾವ್ ಕನ್ಸೀವ್ಡ್. ಇವಾಗ ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಡೌಟ್ ಇರುತ್ತೆ, ನಾನು ಪೈನಾಪಲ್ ಪಪಾಯ ತಿನ್ಬೋದಾ, ನಾನು ಸೆಕೆಂಡ್ ಅಂದ್ರೆ ಇವಾಗ ನಾನು ಟ್ರೈ ಮಾಡಿದೀವಿ, ನಂಗೆ ಪೀರಿಯಡ್ ಏನೋ ಬಂದಿಲ್ಲ, ನಾನು ತಗೊಂಡ್ರೆ ಏನಾದರೂ ತೊಂದರೆ ಆಗತ್ತಾ? ಅವ್ರು ಖಂಡಿತವಾಗ್ಲೂ ದೇ ಡಿ ನಾಟ್ ಅದರದ್ದು ಭಯ ಏನೋ ಪಡೋದು ಬೇಡ, ಅದನ್ನೆಲ್ಲ ಕನ್ಸ್ಯೂಮ್ ಮಾಡ್ಬೋದು. ಅವ್ರಿಗೆ ಕನ್ಸೀವ್ ಆಗಿದ್ದೀನಿ ಅಂತ ಒಂದು ಕನ್ಫರ್ಮೇಷನ್ ಆಗೋವರೆಗೂ ದೇ ಕ್ಯಾನ್ ಕನ್ಸ್ಯೂಮ್, ದೇರ್ ಇಸ್ ನೋ ಪ್ರಾಬ್ಲಮ್. ಹಾಗೆ ಟು ಡೂ ವಿತ್ ಆಕ್ಟಿವಿಟೀಸ್ ಆಲ್ಸೋ. ಆಕ್ಟಿವಿಟೀಸ್, ಡೈಲಿ ಆಕ್ಟಿವಿಟೀಸ್ ಆಗಿರಲಿ, ಎಕ್ಸಸೈಸ್, ವಾಕ್, ಯೋಗ ಆಗಿರ್ಬೋದು. ದ ಸೇಮ್ ಥಿಂಗ್ ಇದರಲ್ಲೂ ಅಷ್ಟೇ. ಕೆಲವರು ಇನ್ನೇನು ಪೀರಿಯಡ್ ಹತ್ರ ಬರ್ತಾ ಇದೆ, ಟ್ರೈಂಗ್ ಟು ಕನ್ಸೀವ್ ಅಂತ ಇದ್ದಾಗ ಅದನ್ನೆಲ್ಲ ಬಿಟ್ಟು ಒಂದೇ ಕಡೆ ಕೂತ್ಕೊಳ್ಳೋದಾಗೋಗುತ್ತೆ. ದೇ ಬಿಕಮ್ ವೆರಿ ಒಂಥರ ಸೆಡೆಂಟ್ರಿ, ಲೆಥಾರ್ಜಿಕ್, ನಾಟ್ ಡೂಯಿಂಗ್ ಎನಿ ಅದರ್ ಆಕ್ಟಿವಿಟೀಸ್, ಬಟ್ ದ ಬಾಡಿ ಡಸಂಟ್ ಆಸ್ಕ್ ಫಾರ್ ಇಟ್. ಸೊ ಆದಷ್ಟು ನಾವು ನಮ್ಮ ನಾರ್ಮಲ್ ಆಕ್ಟಿವಿಟೀಸ್ನ ಇಟ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಅದನ್ನೆಲ್ಲ ಕಂಟಿನ್ಯೂ ಮಾಡ್ಬೋದು, ಅನ್ಲೆಸ್ ಅಂಡ್ ಅಂಟಿಲ್ ಇಟ್ ಇಸ್ ಟು ಸ್ಟ್ರೇನಸ್ ಫಾರ್ ದ ಬಾಡಿ. ಸೊ ಇವೆಲ್ಲ ರೆಗ್ಯುಲರ್ ಆಕ್ಟಿವಿಟೀಸ್. ಇದು ಟು ಡೂ ವಿತ್ ಆಹಾರದಲ್ಲಿ ಇರಬೇಕು. ಆಹಾರದ ಬಗ್ಗೆ ಹೇಳಬೇಕು ಅಂದರೆ ವಿಹಾರದಲ್ಲಿ ಅಥವಾ ಯಾವ ರೀತಿಯ ಒಂದು ರಿಜ್ಮೆಂಟ್ ಇಟ್ಕೋಬೇಕು. ಇವಾಗ ನಾನು ಅವಾಗ ಹೇಳ್ತಾ ಇದ್ದೆ ಋತು ಅಥವಾ ಓವ್ಯುಲೇಷನ್ ಟೈಮ್. ಹೆಣ್ಮಕ್ಳಲ್ಲಿ ಬಿಟ್ವೀನ್ ದ ಸೈಕಲ್ ಅಂದರೆ ಇವಾಗ ಫಸ್ಟ್ ಡೇ ಆಫ್ ದ ಪೀರಿಯಡ್ ಆ್ಯಂಡ್ 28th ಡೇ. ಸೊ ಇದು ಮಧ್ಯದಲ್ಲಿ ಒಂದು 15ನೇ ದಿನ. ಇವಾಗ ಪೀರಿಯಡ್ ಯಾವಾಗ ಶುರು ಆಗುತ್ತೋ, ಮುಟ್ಟು ಸ್ರಾವ ಯಾವಾಗ ಶುರು ಆಗುತ್ತೋ ಅದು ಮೊದಲನೇ ದಿನ ಲೆಕ್ಕದಲ್ಲಿ ತಗೊಂಡು, ನಾರ್ಮಲಿ ಇವಾಗ 28 ದಿನದಲ್ಲಿ ಅಥವಾ 30 ದಿನದಲ್ಲಿ ನಂಗೆ ಪೀರಿಯಡ್ ಆಗ್ತಾ ಇದೆ ಅಂತ ಹೇಳಿದಾಗ 14 ಅಥವಾ 15 ದಿನ ಅವರು ಓವ್ಯುಲೇಷನ್ ಟೈಮ್ ಇರುತ್ತೆ. ಸೊ ಈ ಒಂದು ಟೈಮಲ್ಲಿ ಅವ್ರಿಗೆ ಒಂದು ದರ್ ಇಸ್ ಆಲ್ಸೋ ಡಿಸ್ಚಾರ್ಜ್, ಸರ್ವೈಕಲ್ ಮ್ಯೂಕಸ್ ಡಿಸ್ಚಾರ್ಜ್ ಕೂಡ ಇರುತ್ತೆ. ಸೊ ಈ ಟೈಮಲ್ಲಿ ಅವ್ರು ಸೇರಿದಾಗ ದ ಚಾನ್ಸಸ್ ಆಫ್ ಕನ್ಸೀವಿಂಗ್ ಇಸ್ ಹೈ. ಸೊ ನಾವು ಇದ್ರದ್ದು ಒಂದು 3-4 ದಿನ ಮುಂದೆ ಹಿಂದೆ ಸೊ ಸೇರೋಕ್ಕೆ ಅವ್ರಿಗೆ ದೇ ಕ್ಯಾನ್ ಹ್ಯಾವ್ ವಿಂಟರ್ ಕೋರ್ಸ್ ದಟ್ ಟೈಮ್. ಆದಷ್ಟು ಲೀವಿಂಗ್ 1 day ಗ್ಯಾಪ್ ಇಸ್ ಆಲ್ವೇಸ್ ಗುಡ್. So that the sperm quality is good and also the egg quality is good ಅನ್ನಕ್ಕೆ. ಸೊ ಇಟ್ ವಿಲ್ ಕೈಂಡ್ ಆಫ್ ಹೆಲ್ಪ್ ಇನ್ ದ್ಯಾಟ್. ಸೊ ಅದು ಒಂದಾದರೆ, ಎರಡನೇದು ಆಯುರ್ವೇದದ ಪ್ರಕಾರ ಕೆಲವು ದಿನಗಳಲ್ಲಿ ಅವರು ಅದನ್ನು ಚೆಕ್ ಮಾಡಿ, ನಾವು ಆದಷ್ಟು ಅಮಾವಾಸ್ಯೆ ದಿನದಾಗಲಿ ಅಥವಾ ಲೂನಾರ್ ಕ್ಯಾಲೆಂಡರ್ 11, 13 ಬಿಟ್ಟು ಅದರ್ ಡೇಸ್ ಆರ್ ಗುಡ್. ಸೊ ಆದಷ್ಟು ಇದು ಬರೇ ಕೆಲವು ವಿಷಯಗಳು ಆಯುರ್ವೇದದಲ್ಲಿ ಏನು ಹೇಳಿದಾರೋ ಇದನ್ನು ಅವ್ರಿಗೆ ಸಂಕ್ಷಿಪ್ತವಾಗಿ ಬೇಕು ಅಂದರೆ ಒಂದು ಅಸ್ಟ್ರಾಲಜಿಕಲ್ ಹೆಲ್ಪನ್ನ ಅವ್ರು ತಗೊಳ್ಬೋದು. ಬಟ್ ಈ ಥರ ಒಂದು ದಿನಗಳನ್ನು ಬಿಟ್ಟು ಬೇರೆ ದಿನಗಳನ್ನು ಅಲ್ಲಿ ದೇ ಕ್ಯಾನ್ ಹ್ಯಾವ್. ಅದು ಒಂದಾದರೆ, ಎರಡನೇದು ಇವಾಗ ಇತ್ತೀಚಿನ ದಿನಗಳಲ್ಲಿ ದೇ ಹ್ಯಾವ್ ಒಂದು ಅಭ್ಯಾಸನ ಇಟ್ಕೊಂಡಿದ್ದಾರೆ. ಇವಾಗ ಈ ಶಿಫ್ಟ್ಸಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಸೊ ರಾತ್ರಿ ಎಲ್ಲ ಕೆಲಸ ಮಾಡೋದು, ಹಗಲೊತ್ತು ನಿದ್ದೆ ಮಾಡೋದು. ಸೊ ಆದಷ್ಟು ಆ ಬಯೋಲಾಜಿಕಲ್ ರಿಥಮ್ ನಮ್ಮದು ದೇಹದನ್ನೇನಿದೆಯೋ ಅದನ್ನು ಮೇಂಟೈನ್ ಮಾಡೋದು ಇಂಪಾರ್ಟೆಂಟು. ಸೊ ಇವನ್ ದ ಸೇಮ್ ಥಿಂಗ್ ವಿತ್ even when you're trying to conceive also, having sleeping in the night time is always good. ಸೊ ಅದನ್ನು ಮೇಂಟೈನ್ ಮಾಡೋದು ಒಳ್ಳೆಯದು. ಸೊ ಇದು ಕೆಲವು ರೆಜಿಮೆನ್ ಅಂತ ಹೇಳ್ಬೋದು. ಎಸ್ಪೆಷಲಿ ಟ್ರೈ ಮಾಡಬೇಕು ಅಂತ ಇದ್ದವರು ದೇ ಕ್ಯಾನ್ ಫಾಲೋ ದಿಸ್. ಒಂದು ಫುಡ್ ಡಿಸಿಪ್ಲಿನ್ ಇರುತ್ತೋ ಅದೇ ತರ ನಮ್ಮ ಬಯೋಲಾಜಿಕಲ್ ಸರ್ಕಾಡಿಯನ್ ರಿದಮ್ನ ಪ್ಯಾಟರ್ನ್ ಫಾಲೋ ಮಾಡಿದ್ರೆ ತುಂಬಾ ಒಳ್ಳೇದು. ನಮ್ಮ ಸ್ಲೀಪ್ ಸೈಕಲ್ ಇರಲಿ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ.